ನಮಸ್ಕಾರ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಇಂದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ವಿಧಾನಸಭೆ ಮತಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ ಭಾರೀ ರೋಡ್ ಶೋ ಮೂಲಕ ನಾಮಪತ್ರವನ್ನು ಬುಧವಾರದಂದು ಮುಂಜಾನೆ 11ಕ್ಕೆ ಸಲ್ಲಿಸಿದರು. ಮೊದಲು ಇಳಕಲ್ದ ತಮ್ಮ ನಿವಾಸದಲ್ಲಿ ಗೋ ಪೂಜೆಯನ್ನು ಮಾಡಿ ಅಲ್ಲಿಂದ ತಮ್ಮ ಬೆಂಬಲಿಗರು ಮತ್ತು ಕುಟುಂಬ ಸದಸ್ಯರ ಜೊತೆಗೆ ಕೂಡಲ ಸಂಗಮಕ್ಕೆ ತೆರಳಿ ಅಲ್ಲಿ ಸಂಗಮನಾಥನ ದರ್ಶನ ಪಡೆದು ಅಲ್ಲಿಯೂ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ನೇರವಾಗಿ ಹುನಗುಂದ ಬಸವ ಮಂಟಪಕ್ಕೆ ಬಂದು ಅಲ್ಲಿ ಸೇರಿದ್ದ ಸಾವಿರಾರು ಜನ ಮತದಾರರ ಜೊತೆಗೆ ಮೆರವಣಿಗೆ ಮೂಲಕ ಸಾಗಿದರು. ಮೆರವಣಿಗೆಯಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಧ್ವಜವನ್ನು ಬೀಸುತ್ತಾ ಪಕ್ಷಕ್ಕೆ ಮತ್ತು ನಾಯಕರಿಗೆ ಜೈಕಾರ ಹಾಕುತ್ತಾ ನಡೆದರು. ತಹಸೀಲ್ದಾರ ಕಚೇರಿಗೆ ಆಗಮಿಸಿ ಅಲ್ಲಿ ನಾಮಪತ್ರವನ್ನು ಚುನಾವಣಾಧಿಕಾರಿ ಪುನೀತ್ ವಿಆರ್ ಅವರಿಗೆ ಅರ್ಪಿಸಿದಾಗ ಹೊರಗಡೆ ಜನರ ಜೈಕಾರ ಮುಗಿಲು ಮುಟ್ಟಿತ್ತು. ವರದಿಗಾರರು ನಬಿ ಹುಣಚಗಿ, ಜನಧ್ವನಿ ನ್ಯೂಸ್, ಇಳಕಲ್. ಬಂದು ನಾವು ಬಂದವಾಗ ನಮ್ಮ ಹಿರಿಯ ಮುಖಂಡರೊಂದಿಗೆ ನನಗೆ ವಿಶ್ವಾಸಿದ್ದಾರೆ. ಮತ್ತು ನನ್ನ ಮತಕ್ಷೇತ್ರದ ಜನಸಂಖ್ಯೆ ಈಗಾಗಲೇ ಹಿರಿಯರು, ತಾಯಂದಿರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಸುಮಾರು ಸಂಖ್ಯೆಯಲ್ಲಿ ಇವತ್ತು ಆಗಮಿಸಿ ಮತ್ತು ಈ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮತ್ತು ಮುಂದೆ ಕೂಡ ಏನು 10ನೇ ತಾರೀಕು ಈ ಮತದಾರರು ಖಂಡಿತವಾಗಿ ನಮಗೆ ವಿಶ್ವಾಸ ಇದೆ. ಏನು ನಮ್ಮ ಹಿಂದಿನ 2013ರಿಂದ 2015 ಈ ಮತಕ್ಷೇತ್ರಕ್ಕೆ ನಾನು ಸುಮಾರು 4,500 ಕೋಟಿ ಅನುದಾನವನ್ನು ತಂದು ಇವತ್ತು ಅಭಿವೃದ್ಧಿಯನ್ನು ಮಾಡಿದ್ದು ಇವತ್ತು ಜನರಿಗೆ ಮನವರಿಕೆ ಆಗಿದೆ. ಯಾಕಂದರೆ ಏನೋ ಒಂದು ತಪ್ಪು ತಿಳುವಳಿಕೆಯಿಂದ ಹಿಂದೆ ಇವರೇನಾದರೂ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ 2015ರಿಂದ ಏನು 23ವರೆಗೆ ರೈತರು, ಮಹಿಳೆಯರು, ಯುವಕರು ಮತ್ತು ಎಲ್ಲ ವರ್ಗದ ಜನ ಇದು ಭಾಳಷ್ಟು ನಿರೀಕ್ಷೆ ಇತ್ತು ಭಾರತೀಯ ಜನತಾ ಪಕ್ಷಕ್ಕೆ. ಇದು ಹಿಂಭಾಗಗಳಿಂದ ಅಧಿಕಾರವನ್ನು ತಂದು ಕೂಡ ನಿರೀಕ್ಷೆಯಲ್ಲಿ ಇದ್ದರು ಈ ಮತಕ್ಷೇತ್ರ. ಆದರೆ ಇವತ್ತು ಆ ನಿರೀಕ್ಷೆಗಳೆಲ್ಲ ಕೃಷಿ ಹೋಗಿರೋದ್ರಲ್ಲಿ ಇವತ್ತು ಸ್ವಯಂ ಜನತೆ ಇವತ್ತು ಆಕ್ರೋಶಗೊಂಡು ಇವತ್ತು ನನ್ನ ಬೆಂಬಲಿಸೋದಷ್ಟೇ ಅಲ್ಲ, ಎಲ್ಲ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಇನ್ನೊಂದು ಪಕ್ಷೇತರ ಅಭ್ಯರ್ಥಿಯ ಏನು ಬೆಂಬಲಿಗರು ಇವತ್ತು ಸ್ವಯಂವಾಗಿ ನನ್ನ ಪಕ್ಷಕ್ಕೆ ಎಲ್ಲರೂ ಕೂಡ ಸೇರ್ಪಡೆ ವೇದಿಕೆ ಆಗ್ತಾ ಇದ್ದಾರೆ. ಪ್ರತಿ ಗ್ರಾಮದಲ್ಲಿ ಆಗ್ತಾ ಇದ್ದಾರೆ. ಪ್ರತಿ ನಮ್ಮ ಇಳಕಲ್ಲು ಮತ್ತು ಊರಿನಲ್ಲಿ ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ನನಗೆ ಅನೇಕ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಖಂಡಿತವಾಗಿ ಈ ಬಾರಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಪಕ್ಷ ಆಗುತ್ತೆ ಮತ್ತು ಮತಕ್ಷೇತ್ರ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ.